ಅದೇ ಇವತ್ತೇನೋ ನಮ್ಮ ಮನೆಯವರು ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾರಂತೆ. ಜೀವಕ್ಕೆ ತಂಪು ಜುಟ್ಟಿಗೆ ಭದ್ರ ಅಂತಾರೆ ನಮ್ಮ ಕಡೆ. ನೋಡಿ ಎಷ್ಟೊಂದು ಕೂದಲುದ್ರವೆ. ನಮ್ಮ ಶ್ರೀಮತಿಯವ್ರಿಗೆ ನೋವಾಗುತ್ತೆ ಅದಕ್ಕಿಂತ ಕೂದಲಿಗೆ ನೋವಾಗುತ್ತೆ ಅಂತ. ಎಷ್ಟು ಚೆನ್ನಾಗಿ ಆಗ್ತಿದ್ಯಾ. ನಿಮ್ಗೇನು ಅನಿಸ್ತು ಮೇಡಮ್? ನಂಗೆ ತುಂಬಾ ಖುಷಿ ಆಯ್ತು. ತುಂಬ ಖುಷಿ ಆಯ್ತಂತೆ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ ಬೆಳಿಗ್ಗೆ. ಭಾನುವಾರ ಅಂದರೆ ಏನು ಹೇಳ್ರಿ? ಎಣ್ಣೆ ದಿನ ಅಲ್ಲ, ಎಣ್ಣೆ ಹಾಕೋ ದಿನ. ಎಣ್ಣೆ ಅಂದರೆ ಅಪಾರ್ಥ ತಿಳ್ಕೊಬಿಡಿ, ಇವರು ಅಪಾರ್ಥ ತಿಳ್ಕೊಂಡು ಈಗ ನೋಡ್ತಾವ್ರೆ. ಅಂದರೆ ತಲೆಗೆ ಎಣ್ಣೆ ಹಾಕೋ ದಿನ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಭಾನುವಾರ ಅಂದರೆ ಎಣ್ಣೆ ಹಚ್ಕೊಳೋದು ತಲೆಗೆ. ಈ ಥರ ತಲೆ ಮಸಾಜ್ ಮಾಡ್ಕೊಳೋದು, ಎಣ್ಣೆ ಹಚ್ಕೊಂಡು ಈ ಥರ ಮಾಡ್ತಾರೆ. ನಮ್ಮ ಮನೇಲೂ ಅದೇ ಥರನೇ. ಆದರೆ ಇವತ್ತಿನ ವಿಶೇಷ ಏನ್ ಗೊತ್ತಾ? ಸಂಡೇ ನಾನು ನನ್ನ ಮಗಳಿಗೆ ತಲೆಗೆ ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡಿ ನಾನು ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊತಾ ಇದ್ದೆ. ಅದೇ ಇವತ್ತೇನೋ ನಮ್ಮ ಮನೆಯವರು ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾರಂತೆ. ನೋಡ್ಬೇಕು. ಅಂದರೆ ಯಾರೋ ಕಮೆಂಟ್ ಮಾಡಿದ್ರು, ನಿಮ್ಮ ಶ್ರೀಮತಿಯವ್ರಿಗೆ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ತಲೆ ಬಾಚಿ ಜಡೆ ಹಾಕಿ ನೋಡೋಣ ಅಂತ. ಅದಕ್ಕೋಸ್ಕರ ಇವತ್ತು ಆ ಘನ ಕಾರ್ಯವನ್ನ ಮಾಡೋಣ ಅಂತ ಕೂತಿದ್ದೀನಿ. ಎಣ್ಣೆ ತಗೊಂಡಿದ್ದೀನಿ, ಹರಳೆಣ್ಣೆ, ಪ್ಯೂರ್ ಹರಳೆಣ್ಣೆ. ಮನೇಲಿ ಮಾಡಿರೋದಲ್ಲ, ಅಂಗಡಿಯಿಂದ ತಂದಿದ್ದೀವಿ. ಈ ವರ್ಷ ಬೇಯಿಸಿಲ್ಲ ನಾವು ಎಣ್ಣೆನ, ಅದಕ್ಕೋಸ್ಕರ ಹರಳೆಣ್ಣೆ. ಏನಂತಾರೆ ಇದನ್ನ? ಜೀವಕ್ಕೆ ತಂಪು ಜುಟ್ಟಿಗೆ ಭದ್ರ ಅಂತಾರೆ ನಮ್ಮ ಕಡೆ. ಇದನ್ನ ನೋಡೋಣ ಆಗುತ್ತೆ ಹೆಂಗೋ. ತಲೆ ಬಗ್ಸ್ ಎಣ್ಣೆ ಹಚ್ಚುತ್ತೀಯ, ಹೊಡೆದು ಹಿಂಸೆ ಮಾಡ್ತಾ ಇದೀಯಾ. ಅಂದ್ರೆ ತಲೆ ಬಗ್ಗಿಸ್ಬೇಕು ತಾನೆ ಎಣ್ಣೆ ಹಚ್ಚೋದಕ್ಕೆ. ಅದಕ್ಕೋಸ್ಕರ ನನಗೆ ಯಾರೋ ತಪ್ಪು ತಿಳ್ಕೊಬೇಡಿ, ನನಗಿನ್ನೂ ಅಷ್ಟೊಂದು ಎಣ್ಣೆ ಹಚ್ಚಿ ಯಾವತ್ತೂ ಅಭ್ಯಾಸ ಇಲ್ಲ. ಫಸ್ಟು ಈ ಕ್ಲಿಪ್ಗಳು ಬಿಚ್ಚಬೇಕು. ಇದೇನಿದು ಜಡೆ? ಕೂದಲು ಬಿಚ್ಚದೆ. ರಿಬ್ಬನ್ ತೆಗಿ. ಹೌದಾ? ಇದು ಹೆಂಗ ತೆಗೆದು? ಹಂಗೆ ತೆಗಿ. ಎರಡೇ ಪದ್ರ ಹಾಕಿರೋದು. ನೀನು ಎಲ್ಲಿ ಕುಳ್ಳಿ ಇದ್ದೀಯಾ ನೋಡು, ಎಷ್ಟು ಎತ್ತರವಾಗಿದ್ದೀಯಾ. ನಮ್ಮ ಮನೆಯವರು ಶಾಂಪು ವಾಸನೆ ಗಮ್ಮಂತ ಐತೆ. ಕ್ಲಿನಿಕ್ ಪ್ಲಸ್ ಶಾಂಪು ಹಾಕ್ತಾರೆ ಇವರು ತಲೆಗೆ. ಆಮೇಲೆ ಇದು ಎಣ್ಣೆ ಹಚ್ಚಬೇಕಾದ್ರೆ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಇದನ್ನ ಎಣ್ಣೆ ಹಚ್ಚೋರು. ನಮಗೆ ಎಣ್ಣೆ ಹಚ್ಚಿಸ್ಕೊಳಕ್ಕೆ ಇಷ್ಟ ಇರಲಿಲ್ಲ ಅವಾಗ. ಅಯ್ಯೋ ಯಾರು ಎಣ್ಣೆ ಹಚ್ಚಿಸ್ಕೊತಾರೆ ಅಂತ ಎಣ್ಣೆ ಹಚ್ಬಿಟ್ಟು ಅದು ಏನದು ಕ್ರಾಪ್ ತೆಗಿಯೋರು, ಹಿಂಗೆ ಬಾಚಿಗೆ ಕ್ರಾಪ್ ಬಾಚಿ ಸ್ಕೂಲಿಗೆ ಕಳಿಸ್ತಿದ್ದು. ಹಿಂಗೆ ಎಣ್ಣೆ ಹಚ್ಚಿ ಹಿಂಗೆ ಬಾಚಿದ್ರಲ್ಲಿ ಹಣೆ ಮೇಲೆಲ್ಲ ಎಣ್ಣೆ ಸೋರ್ತಾ ಇರೋದು, ಆ ಥರ ಇರೋದು. ಹಂಗೆ ಬಾಚಿ ಕಳ್ಸೋರು ನಮ್ಗೆ ಎಳ್ಳೆಣ್ಣೆ. ನನಗೂ ನಮ್ಮ ಮತ್ತೆ ಬಾಚೋದು ಎಣ್ಣೆ ಹಚ್ಬಿಟ್ಟು. ಹೌದಾ? ಏನ್ ಸಖತ್ತಾಗಿ ಹಚ್ಚೋದು ಗೊತ್ತಾ? ಎಣ್ಣೆ ಹಚ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಇವಾಗ ಅದ್ರ ಮಹತ್ವ ಅರ್ಥ ಆಗ್ತೈತೆ. ಎಣ್ಣೆ ಹಚ್ಕೊಂಡಿಲ್ಲ ಅಂದ್ರೆ ಒಂದು ವಾರ ಅಕಸ್ಮಾತ್ ಕಣ್ಣೂರಿ ಈ ಥರ ಬರುತ್ತೆ. ಎಣ್ಣೆ ಅದು ರೂಢಿ ಮಾಡ್ದಂಗೆ. ಕೆಲವರು ಕೊಬ್ಬರಿ ಎಣ್ಣೆ ಹಚ್ಕೋತಾರೆ, ಕೆಲವರು ಹರಳೆಣ್ಣೆ ಹಚ್ಕೋತಾರೆ, ಇನ್ನು ಕೆಲವರು ಬೇರೆ ಬೇರೆ ಎಣ್ಣೆಲ್ಲ ಹಾಕೋತಾರೆ. ನಮ್ಮ ಮನೇಲಿ ಜಾಸ್ತಿ ಹರಳೆಣ್ಣೆನೆ ಬಳಸೋದು ನಾವೆಲ್ಲ. ಹರಳೆಣ್ಣೆ ಹಚ್ಕೊಳೋದೆಲ್ಲ ಎಲ್ಲರೂ ಹರಳೆಣ್ಣೆನೆ, ಕೊಬ್ಬರಿ ಎಣ್ಣೆ ಇಲ್ಲ. ಆಮೇಲೆ ಅದೇನೋ ಹೆಂಗೆ ಅಂದ್ರೆ ಬಗೆ ಮಾಡಿ ಎಣ್ಣೆ ಹಚ್ತಾರಂದ್ರೆ, ಬಗೆ ಮಾಡಿ ಅಂದ್ರೆ ಹಿಂಗೆ ಕೂದಲು ನೆತ್ತಿಗೆ ಹಚ್ಬೇಕು. ಇಲ್ಲಿ ನೆತ್ತಿಗೆ ಹಚ್ಬೇಕು. ಎಣ್ಣೆ ಸೋರ್ತು, ಸಾರಿ ತೊಟ್ಟಿತ್ತು ನನಗೆ. ಇದು ನೆತ್ತಿಗೆ ಹಾಕ್ಬಿಟ್ಟು ಹಿಂಗೆ ಎಣ್ಣೆ ಹಾಕ್ಬಿಟ್ಟು ಹಿಂಗ್ ಉಜ್ಬೇಕು. ನನ್ಗೆ ಹಿಂಗೆ ಉಜ್ಜೋದು ಇವರು ಮಸಾಜ್ ಮಾಡೋದು ನಿಜ. ಉಜ್ಜಿದ್ರೆ ಕೈ ಬಿಸಿ ಬಂದ್ಬಿಡುತ್ತೆ. ಕೈ ಹಿಂಗ್ ಬಿಸಿ ಬರುತ್ತೆ, ಹಿಂಗೆ ಎತ್ತಿ ಮೇಲೆ ಹಿಂಗೆ ಉಜ್ಜಿದ್ರೆ ಎಣ್ಣೆ ಹಾಕಿ ಕೈ ಬಿಸಿ ಬಂದ್ಬಿಡುತ್ತೆ. ಅವೇ ಅಂದ್ರೆ ಬಾಡಿಲಿರೋ ಈಟೆಲ್ಲ ಈಚೆ ಹೋಗುತ್ತೆ ಅಂತಾರೆ, ಏನೋ ಗೊತ್ತಿಲ್ಲ. ಆಮೇಲೆ ಹಿಂಗೆ ಬಗೆ ಮಾಡೋದು ಅಂದ್ರೆ ಈ ತರ ಹಿಂಗ್ ಎರಡು ಕೂದಲು ಹಿಂಗೆ ತೆಗೆದುಬಿಟ್ಟು ಅಲ್ಲಿಗೆ ಎಣ್ಣೆ ಹಾಕಿ ಹಿಂಗೆ ಹಚ್ತಿದ್ರು ಹಳೆ ಕಾಲದಲ್ಲಿ. ಅದು ನನಗೆ ಅಷ್ಟೊಂದು ಬರೋದಿಲ್ಲ. ಇಲ್ಲಿ ಫಸ್ಟ್ ನೆತ್ತಿಗೆ ಹಚ್ಬಿಟ್ಟು ಹಂಗೆ ಇಲ್ಲಿಂದ ತಗೊಂಡು ಹಿಂಗ್ ಬಗೆ ಮಾಡ್ಕೋಬೇಕು. ಹಂಗ ಗೊತ್ತಾಯ್ತು. ಹಿಂಗೆ ಹಿಂಗೆ ಗಂಡು ಮಕ್ಳು ಕೂದಲೇ ಸರಿನಪ್ಪ. ಸುಮ್ಮನೆ ಒಂದು 2 ನಿಮಿಷಕ್ಕೆ ಎಣ್ಣೆ ಹಚ್ಬಿಡ್ಬೋದು. ಇವ್ರದ್ದು ಗೊತ್ತೇ ಆಗಲ್ಲ ಕೂದಲು ಎಲ್ಲೆಲ್ಲ ಹಚ್ಚಿದೀವೋ ಎಲ್ಲೆಲ್ಲ ಹಚ್ಚಿಲ್ವ ಅಂತ. ಇಷ್ಟು ಉದ್ದ ಆಗ್ತದೆ ಕೂದಲು. ಆದರೂ ಹೆಣ್ಮಕ್ಳಿಗೆ ಕೂದಲಿದ್ರೇನೆ ಚಂದ. ನಮ್ಮ ಜಾಣೆ ಮಗಳಿಗೂ ಅಷ್ಟೇ. ಅವಳು ಹುಟ್ಟುವಾಗಲೇ ಕೂದಲಿದ್ವು, ಚೆನ್ನಾಗಿದ್ವು. ಅವಳಿಗೆ ತಲೆ ತುಂಬ ಕೂದಲಿದ್ವು, ಜಡೆನೂ ಚೆನ್ನಾಗಿ ಬೆಳೆದ್ವು. ನಾವೇನು ಅದಕ್ಕೋಸ್ಕರ ಎಕ್ಸ್ಟ್ರಾ ಕೇರು ಏನೂ ಮಾಡಿಲ್ಲ. ಅದು ನ್ಯಾಚುರಲ್ ಆಗಿ ಅವಳಿಗೆ ಹಂಗೆ ಬೆಳೆದಿರೋದು. ಮತ್ತೆ ಅವಳಿಗೆ ಇನ್ನೊಂದ್ ಏನ್ ಗೊತ್ತಾ, ಪ್ರೆಗ್ನೆಂಟ್ ಇರ್ಬೇಕಾದ್ರೆ ತಾಯಿ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ರೆ ಮಕ್ಳಿಗೇನೋ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅಂದ್ರೆ ಇವರು ಅಷ್ಟೇ ಹರಳೆಣ್ಣೆ ತಿಕ್ಕೊಬಿಡೋರು, ಚೆನ್ನಾಗಿ ತಿಕ್ಕೊಂಡು ಇಲ್ಲೆಲ್ಲ ಸುರಿದೋಗ್ತಾ ಇರೋದು. ಏನದು ಎಣ್ಣೆ ಆ ಥರ ಹಚ್ಕೊಳ್ಳೋರು. ಅದು ಹಾಸ್ಪಿಟ್ಲಿಗೆ ಚೆಕಪ್ ಹೋಗುವಾಗ ಆ ಟೈಮಲ್ಲಿ ಹಚ್ಕೋತಿರ್ಲಿಲ್ಲ.
ಬೇರೆ ಟೈಮಲ್ಲಿ ದಿನ ಬಿಟ್ಟು ದಿನ ಎಣ್ಣೆ ಹಚ್ಕೋತಾ ಇರೋರು ಹಂಗಂತ ಹೇಳೋರು. ಅದು ಚೆನ್ನಾಗಿ ಯಾರೋ ವಯಸ್ಸಾಗಿರೋರು ಹೇಳಿದ್ರು, ಒಂದು ಅಜ್ಜಿ ಹೇಳಿದ್ರು ಆ ಥರ. ಅದಕ್ಕೆ ನಾವು ಜಾಸ್ತಿ ಎಣ್ಣೆ ಹಚ್ಕೋತಾ ಇದ್ವಿ. ಚೆನ್ನಾಗಿ ಬೆಳೆದಿದೆ ಅವರು ಕೂದಲು. ಆದ್ರೆ ಇನ್ನೊಂದೇನಂದ್ರೆ ಕೆಲವರು ಬಾಪ್ ಕಟ್ಟು ಬೇಬಿ ಕಟ್ಟು ಏನೋ ಮಾಡಿಸ್ತಾರೆ ಸ್ಕೂಲಿಗೆ ಸೇರ್ಸಿದ್ಮೇಲೆ ಮಕ್ಕಳನ್ನ LKG UKG ಹಾಕಿದ್ಮೇಲೆ. ಜಾಣೆಗೆ ಯಾವ ಕಟ್ಟು ಮಾಡ್ಸಿಲ್ಲ, ಇದುವರೆಗೂ ಯಾವ ಕಟ್ಟು ಮಾಡಿಸಿಲ್ಲ. ಮುಡಿ ಕೊಡ್ಸಿರೋದು ಎಷ್ಟೋ ಅಷ್ಟೇ, ವರ್ಷದಲ್ಲಿ ಏನೋ ಮುಡಿ ಕೊಡ್ತಾರಲ್ವಾ ಅವಾಗ ಮುಡಿ ಕೊಟ್ಟಿರೋದು ಎಷ್ಟೋ ಅಷ್ಟೇ. ಅಷ್ಟ್ ಬಿಟ್ರೆ ನಾವು ಅವಾಗ ಸ್ವಲ್ಪ ತುದಿ ಕಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಅಷ್ಟ್ ಬಿಟ್ರೆ ಪಾರ್ಲರ್ಗೆಲ್ಲ ಹೋಗಿ ಎಂದು ಕಟ್ ಮಾಡ್ಸಿಲ್ಲ ನಮ್ ಜಾಣೆ. ಬಾಪ್ ಕಟ್ಟು ಬೇಬಿ ಕಟ್ಟು ಎಲ್ಲ ಮಾಡ್ಸಿಲ್ಲ. ಅಂದ್ರೆ ಅವರು ಏನಂದ್ರೆ ಇವಾಗ ಬಾಪ್ ಕಟ್ ಬೇಬಿ ಕಟ್ ಮಾಡ್ಸೋದು ಯಾಕಂದ್ರೆ ಕೂದಲು ಉದ್ದ ಇದ್ರೆ ಮೇಂಟೈನ್ ಮಾಡೋದು ಕಷ್ಟ. ಅಂದ್ರೆ ಮಕ್ಳಿಗೆ ಸ್ಕೂಲಿಗೆ ರೆಡಿ ಮಾಡಿಸ್ಬೇಕಂದ್ರೆ ಸ್ನಾನ ಮಾಡಿಸಿ ತಲೆ ಬಾಚಿ ಅವ್ರಿಗೆಲ್ಲ ಏನದು ಜಡೆ ಹಾಕಿ ಈ ಥರ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಕೆಲವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ತಂದೆ ತಾಯಿ. ಅವಾಗ LKG UKG ಮಕ್ಳಿಗೆ ಆ ಥರ ಮಾಡ್ತಾರೆ ಚಿಕ್ಕ ಮಕ್ಳಿಗೆಲ್ಲ. ಆದರೆ ನಮ್ಮನೇಲಿ ಹಿಂಗಲ್ಲ ಎಣ್ಣೆ ಹಚ್ಚೋದು, ಬಗ್ ಮಾಡಿ ಹಚ್ಬೇಕು. ಅವಾಗಿಂದ ಬರೀ ತಲೆಗೆ ಹಚ್ಚುತ್ತಾ ಇದೀಯಾ ಹಾಗಂಗೆ ಸಿಟ್ಟ ಕೀಳ್ತಾ ಇದೆ ಕೂದ್ಲುನ. ನನ್ನ ಮಗಳು ಅಮ್ಮ ಕೂದಲು ಉರಿತವೆ ಅಂತ ಗೊತ್ತಾಯ್ತಾ ಇವಾಗ ಯಾಕೆ ಅಂತ. ನಾನ್ ನಿನ್ ಮಗ್ಳಿಗೇನು ಉರ್ಸಲ್ಲ ಆಯ್ತಾ. ಹಳ್ಳೆಣ್ಣೆ ಹಚ್ಕೊಂಡು ಬೆಳಿಗ್ಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೇಕು. ಎಷ್ಟು ಮೈಕೈ ನೋವಿದ್ರು ಎಲ್ಲ ಹೋಗ್ಬಿಡ್ತದೆ. ಹೌದಾ? ಹೌದು, ಯಾರು ಈ ತರ ಕಮೆಂಟ್ ಮಾಡಿರೋದು? ಅವ್ರ ಹೆಸರು ಏನಾದ್ರು ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಹಂಗಂತ ಹೇಳ್ಬಿಟ್ಟು ಎಣ್ಣೆ ಅಣ್ಣ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಅಣ್ಣ ಅಲ್ಲ, ಅಕ್ಕ ಇರ್ಬೇಕು. ಅಕ್ಕ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಹಂಗಂತ ಹೇಳ್ಬಿಟ್ಟು ಇವಾಗ ಏನೋ ಹೇಳಿದ್ರಿ ಎಣ್ಣೆ ಹಚ್ಚಿದೀವಿ ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಚಕ್ಕೆ ಹೇಳಿದ್ದೆ. ಎಣ್ಣೆ ಹಚ್ಚಿ ಇದ್ ಮಾಡಿದ್ರು, ನಾನು ಹೇಳಿದ್ ಮಾಡಿದ್ರು ಅಂತ ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರು ಮೆಣಸಿನ್ಕಾಯಿ ತಿನ್ನಿ, ತಲೆ ಮೇಲೆ ಟೊಮಾಟೊ ಮಾಡ್ಕೊಳ್ಳಿ, ಮೊಟ್ಟೆ ಮಾಡ್ಕೊಳ್ಳಿ ಅಂತೆಲ್ಲ ಕಮೆಂಟ್ ಮಾಡಬೇಡ್ರಿ. ಅವೆಲ್ಲ ಮಾಡೋದಿಲ್ಲ ಖಂಡಿತ. ಇದಾದ್ರೆ ಎಣ್ಣೆ ಹಚ್ಚೋದು ಒಂಥರ ಕೇರ್ ಅಲ್ವಾ, ಕಾಳಜಿ. ಅದಕ್ಕೋಸ್ಕರ ನಾನೊಂದ್ಸಲ ನಾನೊಂದ್ಸಲ ಹಚ್ಚಿದ್ದೆ ಎಣ್ಣೆನ. ಪ್ರೆಗ್ನೆಂಟ್ ಇದ್ದಾಗಲೇ ಒಂದ್ಸಲ ಎಣ್ಣೆ ಹಚ್ಚಿ ತಲೆ ಬಾಚಿದ್ದೆ. ನೋಡ್ದಾ, ಪ್ರೆಗ್ನೆಂಟ್ ಇದ್ದಾಗ ಇರುವಂತಹ ಕೇರು ಕಾಳಜಿ ಎಲ್ಲ ಡೆಲಿವರಿ ಆದ್ಮೇಲೆ ಇರಲ್ಲ. ನೋಡಿ ಯಾವತ್ತಾದ್ರೂ ಎಣ್ಣೆ ಹಚ್ಚಿದ್ರಾ? ಇಲ್ಲ. ಯಾಕಂದ್ರೆ ನಮ್ಗೆ ನಮ್ದೇ ಆದಂತ ಕೆಲಸಗಳು ಇರ್ತವೆ, ಎಲ್ಲಾನು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಮನೇಲಿ. ತಮಾಷೆಗೆ ಹೇಳಿದ್ದು. ಮತ್ತಿನ್ನೊಂದೇನಂದ್ರೆ ಗಂಡಸರಿಗೆ ಒಂದಷ್ಟು ಜವಾಬ್ದಾರಿಗಳು ಇರ್ತವೆ ಆಯ್ತಾ. ಅದನ್ನ ಕೆಲವರು ಅರ್ಥ ಮಾಡ್ಕೋಬೇಕು. ತೀರಾ ಇವಾಗ ನಾನು ಎಣ್ಣೆ ಹಚ್ಚಿದೀನಿ ಅಂತ ಬೇರೆಯವ್ರ ಮನೇಲಿ ನೋಡ್ಬಿಟ್ಟು ಅವ್ರು ಹಚ್ತಾ ಅವ್ರು ನೋಡ್ರಿ ನೀವ್ ಹಚ್ಚ್ರಿ ಅಂತೆಲ್ಲ ಮನೇಲಿ ಗಂಡ್ಮಕ್ಳು ಕಿರುಕುಳ ಕೊಡ್ಬೇಡ್ರಿ ದಯವಿಟ್ಟು. ಯಾಕೆಂದ್ರೆ ಅವ್ರವ್ರ ಜೀವನ ಶೈಲಿ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಇವಾಗ ನಾನು ಫ್ರೀ ಇದ್ದೀನಿ, ಹಚ್ಚುತ್ತೀನಿ ಎಣ್ಣೆ, ಮಸಾಜ್ ಮಾಡ್ತೀನಿ. ಕೆಲವರು ಕೆಲ್ಸದ ಒತ್ತಡ, ಕೆಲವರು ಜೀವನ ಶೈಲಿ ಬೇರೆ ತರ ಇರುತ್ತೆ, ನಮ್ದೇ ಬೇರೆ ತರ ಐತೆ. ಹಾಗಾಗಿ ಇಷ್ಟೆಲ್ಲ ಮಾಡೋಕಾಯ್ತು. ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಮನೇಲಿ. ಎಲ್ರಿಗೂ ನಿಮ್ಮ ಮನೇಲಿ ಹಿಟ್ ಮಾಡಬೇಡಿ, ಇಷ್ಟ ಹೇಳ್ತೀನಿ. ಮಸಾಜ್ ಮಾಡ್ತಿದ್ದೀನಿ ನೀಟಾಗಿ ನೋಡ್ರಿ. ಈಗ ಮಸಾಜ್ ಮಾಡ್ತಾ ಇದ್ದೀನಿ, ಎಣ್ಣೆ ಹಚ್ಚೋದೆಲ್ಲ ಆಯ್ತು. ಕೂದಲಿಗೆಲ್ಲ ಹಚ್ಚಿದ್ಯಾ? ಓ, ಎಲ್ಲ ಕೂದಲಿಗೂ ಹಚ್ಚೈತೆ. ಬೇಡಪ್ಪ ಸ್ವಾಮಿ, ನೀನ್ ಯಾವತ್ತು ಹಚ್ಬೇಡ ಎಣ್ಣೆನ. ಅಪ್ಪ ಉರಿತವೆ ಕೂದ್ಲು. ಮತ್ತೆ ನನ್ ಮಗಳು ಕೂದಲು ಉರಿತವೆ, ಅಮ್ಮ ಕೂದಲು ಉರಿತವೆ. ಸುಮ್ಮನೆ ಕೂತ್ಕೋ ಅಂತ ಗದರುತ್ತೀಯ. ನಿಂತರ ನನ್ ಕೀಳಲ್ಲ ಗೊತ್ತಾ. ಇದಕ್ಕೆ ಎಣ್ಣೆನೇ ಆಗಿಲ್ಲ ಮೂಲೆಗೆ. ಅದಕ್ಕೆ ಕೇಳಿದ್ದು ಕೂದಲಿಗೆಲ್ಲ ಎಣ್ಣೆ ಹಚ್ಚಿದ್ಯಾ ಅಂತ. ಒಂದ್ ಬ್ರಷ್ ಮಾಡ್ಬೇಕು, ಬ್ರಷ್ ತಗೊಂಡ್ ಬೆಳೆದ್ ಬಿಡ್ಬೇಕು, ಸುಮ್ಮನೆ ಪೇಂಟ್ ಬರ್ತಂಗೆ. ನಿದ್ದೆ ಗೊತ್ತಾಯ್ತು ನಂಗೆ, ಮಲ್ಕೋಬಿಡ್ಲಂಗೆ. ಮಲ್ಕೋಬೇಡ, ಕೆಲ್ಸಗಳಿದಾವೆ ಇನ್ನಷ್ಟು ಸ್ವಲ್ಪ. ನಿನ್ ಮಗಳಿಗೂ ಎಣ್ಣೆ ಹಚ್ಬೇಕು, ಇನ್ನು ನನಗೂ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಬೇಕು. ಇನ್ನು ಮಲ್ಕೋಬಿಟ್ರೆ ಹೆಂಗೆ ಇವಾಗಲೇ. ನಿಜ ತಣ್ಣಗಾಗ್ತದೆ ಕಣ್ಣೆಲ್ಲ. ಅದೇ ಹಳ್ಳೆಣ್ಣೆ ಹಚ್ಚುತ್ತಿದ್ದಂಗೆ ಅಷ್ಟು ಕಣ್ಣೆಲ್ಲ ತಣ್ಣಗಾಗ್ಬಿಡ್ತವೆ. ಅದಕ್ಕೆ ಜೀವಕ್ಕೆ ತಂಪು, ಜುಟ್ಟಿಗೆ ಭದ್ರ ಅಂತಾರೆ ಹರಳೆಣ್ಣೆ. ಸರಿ. ಇನ್ನೊಂದೇನು ಗೊತ್ತಾ, ನಮ್ ಕಡೆ ಅರಳು ಬೆಳಿತಾರೆ. ಅರಳು ಹೊಲಗಳಲ್ಲಿ ಮಧ್ಯೆ ಮಧ್ಯೆ ತೊಗರಿ ಗಿಡ, ಕಡಲೆ ಗಿಡ, ಇದು ರಾಗಿ ಈ ತರ ಹಾಕ್ದಾಗ ಅರಳೆಲ್ಲ ಹಾಕ್ತಾರೆ. ನಾವು ಹಾಕ್ತಿದ್ವಿ ನಮ್ ದಿನ್ನೆ ಹೊಲದಲ್ಲಿ ಮುಂಚೆ ಎಲ್ಲ. ಅವಾಗ ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ, ಬಿಸಿಲಿರುತ್ತಲ್ಲ, ಆ ಟೈಮಲ್ಲಿ ಕೆಲಸದವ್ರು ಏನ್ ಮಾಡ್ತಾರೆ ಗೊತ್ತಾ? ನಾನ್ ಹೇಳ್ತೀನಿ, ಹೇಳಮ್ಮ. ಹಳ್ಳೆಲೆನ ಕಿಪ್ಪಿಟ್ಟು ಹಿಂಗ್ ತಲೆ ಮೇಲೆ ಹಿಂಗ್ ಇಟ್ಬಿಟ್ಟು ಒಂದ್ ಬಟ್ಟೆ ಕಟ್ಕೊಂಡು ಕೆಲಸ ಮಾಡ್ತಾರೆ, ತಂಪು ಅಂತ. ಆ ಬಿಸಿಲು ತಲೆಗೆ ಹೊಡಿಯಲ್ಲ, ಬಿಸಿಲು ಹೊಡಿಯಲ್ಲ, ತಾಗಲ್ಲ ತಲೆಗೆ. ತಾಗದ್ರೂ ಅದು ತಂಪು ಸ್ವಲ್ಪ ಅಲ್ವಾ,
ಅದಕ್ಕೆ ಎರಡನೇ ನಿಂಗೆ ಇಟ್ಕೋತಾರೆ ತಲೆಗೆ, ಅದ್ರ ಮೇಲೆ ಬಟ್ಟೆ ಕಟ್ಕೊಂಡು ಕೆಲಸ ಮಾಡ್ತಾರೆ ಕೆಲಸ ಬಿಸಿಲಿಗೆ. ಮಾಡ್ತಾರೆ. ಜೀವಕ್ಕೆ ತಂಪು ಜುಟ್ಟಿಗೆ ಭದ್ರ ಅಂತಾರಲ್ಲ ಅದು ಹಂಗೆ. ಏನು ಗೊತ್ತಾ, ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ದೀನಿ, ಆದರೆ ತಲೆ ಬಾಚಿ ಜಡೆ ಹಾಕ್ಬೇಕು. ಜಡೆ ಹಾಕೋದಕ್ಕೂ ಮುಂಚೆ ಸಿಕ್ ಬಿಡಿಸ್ಕೊತೀನಿ ಅಂತವ್ರು. ಆದರೆ ನಾನು ಸಿಕ್ ಬಿಡ್ಸೋಕೆ ಹೋದ್ರೆ ಕೂದಲು ಉರಿಯುತ್ತಂತೆ, ಕೂದಲು ಉರಿದು. ಅದಕ್ಕೋಸ್ಕರ ಸಿಕ್ ನಾನೇ ಬಿಡಿಸ್ಕೊತೀನಿ, ಆಮೇಲೆ ನೀನು ಜಡೆ ಹಾಕೋಬೇಕಾದ್ರೆ ಅಂತ ಹೇಳಿದ್ರು. ಸಿಕ್ ಬಿಡಿಸ್ಕೊತಾ ಇದ್ರು ಅದಕ್ಕೆ. ಈಗ ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ನಾವು ಎಣ್ಣೆ ಹಚ್ಚುತ್ತಿದ್ದಂಗೆ ಯಾವತ್ತೂ ತಲೆ ಬಾಚ್ಕೊಳ್ಳಲ್ಲ. ತಲೆ ಬಚ್ಚಿ ಜಡೆ ಹಾಕು ಅಂತ ಹೇಳಿರೋದಕ್ಕೆ ಬಚ್ಕೋತಾ ಇದೀವಿ ಅಷ್ಟೇ. 1 ಗಂಟೆ ಬಿಟ್ಟೆ ನಾವು ತಲೆ ಬಚ್ಚೋದು. ಹಿಂಗೆ ಎಣ್ಣೆ ಹಚ್ಚುತ್ತಿದ್ದಂಗೆನೆ ತಲೆ ಬಚ್ಬಿಟ್ರೆ ಕೂದಲು ಜಾಸ್ತಿ ಉದುರುತ್ತೆ. ಹಿಂಗೆ ಜುಟ್ಟು ಹಾಕಿ ಜುಟ್ಟು ಕಟ್ಬಿಡ್ತಾರೆ. ಶಾಕು ಅಂತಲೇ ಜಡೆ ಮಕ್ಕೆ ಹೊಡಿತಾರೆ ಕೂದಲಾಗಿ. ನೋಡಿ ಎಷ್ಟೊಂದು ಕೂದಲುದ್ರವೆ. ಕೂದಲೇನಾದ್ರೂ ಉರ್ಸಿ ಈಗ ತಲೆ ಬಾಚಿ ಜಡೆ ಹಾಕ್ತೀನಿ ನೋಡ್ರಿ ನಾನು ಇವ್ರಿಗೆ. ಉರಿಸ್ಬಾರ್ದು, ನಿಧಾನ ಬಚ್ಚಿ ನಿಧಾನ ಬಚ್ಚಿ ಕೂದಲು ಉರಿಸ್ಬಾರ್ದು. ಅದಕ್ಕೋಸ್ಕರ ನಮ್ಮ ಶ್ರೀಮತಿಯವ್ರಿಗೆ ನೋವಾಗುತ್ತೆ ಅನ್ನೋದ್ಕಿಂತ ಕೂದಲಿಗೆ ನೋವಾಗುತ್ತೆ ಅಂತ ಕಾಳಜಿ. ನೀಟಾಗಿ ಹಾಕ್ಬೇಕು. ಆಯ್ತು. 3 ಕಾಲಿಂದ ಹಾಕ್ಬೇಕು, 6 ಕಾಲಿಂದ ಹಾಕ್ಬೇಕು, 4 ಕಾಲಿಂದ ಹಾಕ್ಬೇಕು? ಸಾಕು, 3 ಕಾಲಿಂದ ಹಾಕಪ್ಪ ಜಡೆ. ಆ, ಇದನ್ನು 3 ಕಾಲಿಂದ ಹಾಕಕ್ಕೆ ಬರಲ್ಲ ನಿನ್ಗೆ. ಸಾಕು. ಜಡೆ ಹಾಕ್ಲ ಇವಾಗ ಇಷ್ಟೇ ಅಂತ. ಈಗ ಬೈತಲೆ ತೆಗಿಬೇಕಾದ್ರೆ ಕೂದಲು ಬಾಜಿಂಗದಲ್ಲಿ ಹಿಂಗೆ ಎಳೆದ್ರೆ ಆಯ್ತು, ಬೈತಲೆ ಆಗ್ಬಿಡುತ್ತೆ ಆ ಕಡೆ ಈ ಕಡೆ ನೋಡ್ರಿ. ಅಪ್ಪಪ್ಪ, ಈಗ 3 ಕಾಲು ಅಂದರೆ 3, 1 2 3 ಭಾಗ ಮಾಡ್ಕೊಂಡಿದ್ದೀನಿ ಕೂದಲನ್ನ ತಲೆ ಬಚ್ಚೋದಕ್ಕೆ. ತಲೆ ಬಚ್ಚೋದಕ್ಕಲ್ಲ, ಜಡೆ ಎಣಿಯೋದಕ್ಕೆ 1. ಅಂದರೆ ನಾನು ಜಡೆ ಎಣ್ದಿದ್ದೀನಿ. ನಮ್ಮ ಅಮ್ಮಂಗೆ ಹುಷಾರಿರ್ಲಿಲ್ಲ, ಅವಾಗೆಲ್ಲ ನಾನೇ ತಲೆ ಬಾಚಿ ಜಡೆ ಹಾಕ್ತಿದ್ದೆ. ಜಡೆ ಹಾಕೋದು ಬರುತ್ತೆ ನೋಡ್ರಿ, ಬೇಕಾದ್ರೆ ಹೆಂಗೆ ಹಾಕ್ತೀನಿ. 3 ಕಾಲಿಂದ ಇದೆ ಇದು, ಈ ಥರ ಜಡೆ ಹಾಕ್ತಿದ್ದೆ ನಮ್ಮ ಅಮ್ಮಂಗೆ. ಬರುತ್ತೆ ನನಗೆ ಈ ಥರ ಜಡೆ ಹಾಕೋದು. ಸ್ವಲ್ಪ ಚೆನ್ನಾಗಿ ಹಾಕೋಕೆ ಬರಲ್ಲ, ನೀಟಾಗಿ ಅಷ್ಟೊಂದು ಫಿನಿಶಿಂಗ್ ಬರಲ್ಲ. ಫಿನಿಶಿಂಗ್ ಅಂತಾರಲ್ಲ ಆ ಥರ ಬರಲ್ಲ. ಒಟ್ಟಲ್ಲಿ ಜಡೆ ಹಾಕೋದು ಬರುತ್ತೆ ನನಗೆ. ಜಡೆ ಹಾಕ್ತೀನಿ ನೋಡ್ರಿ. ಎಷ್ಟು ಚೆನ್ನಾಗಿ ಹಾಕಿದ್ಯಾ. ಈ ಥರ ರಿಬ್ಬನ್ ಹಾಕೋದೇ ಬರಲ್ಲ, ಸ್ವಲ್ಪ ನೀಟಾಗಿ ಅಷ್ಟು ಜಡೆ ಹಾಕೋದು ಬರುತ್ತೆ. ಇದಾದ್ಮೇಲೆ ಲಾಸ್ಟಲ್ಲಿ ಹಿಂಗೆ ತಲೆ ಬಚ್ತಾನೆ. ಇವ್ರ ಮಕ್ಳಿಗೆ ತಲೆ ಬಚ್ಚೋದು ನೋಡಿದ್ದೀನಿ ನಾನು. ನೋಡ್ರಿ ತೋರ್ಸಕಡ್ತೀನಿ ತಿರ್ಗೋ. ಜಡೆ ಹಾಕಿದ್ದೀನಾ? ಹಾಕಿದ್ದೀನಿ. ಚೆನ್ನಾಗಿದೆಯಲ್ಲ ಜಡೆ? ಚೆನ್ನಾಗಿದೆ, ಒಂದು ತಕ್ಕ ಮಟ್ಟಿಗೆ ನನಗೆ ಬಂದಷ್ಟು ಹಾಕಿದ್ದೀನಿ ಅಷ್ಟೇ. ನೀವು ಹೇಳ್ದಂಗೆ ಎಣ್ಣೆ ಹಚ್ಚಿ ತಲೆಗೆ ಮಸಾಜ್ ಮಾಡಿದ್ದೀನಿ. ಆಮೇಲೆ ಇದು ಏನದು ಕ್ರಾಪ್ ತೆಗೆದು 3 ಕಾಲಿನ ಜಡೆ ಎಣ್ದು ಜಡೆ ಹಾಕಿದ್ದೀನಿ ನೋಡ್ರಿ. ಇಷ್ಟು ಚೆನ್ನಾಗಿದೆ ಜಡೆ. ಇಷ್ಟು ನೀವು ಹೇಳಿದ್ದೆ ಏನು ಹೇಳಿದ್ರು ಅದು ಮಾಡಿದ್ದೀನಿ. ನಿಮ್ಗೇನು ಅನ್ನಿಸ್ತು ಮೇಡಮ್? ನಂಗೆ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯ್ತಂತೆ. ಅವರ ನಿಮ್ಮ ಕಮೆಂಟ್ಗೋಸ್ಕರ ಮತ್ತು ಇವರ ಖುಷಿಗೋಸ್ಕರ ಇಷ್ಟು ಮಾಡಿದ್ದೀನಿ ಅಷ್ಟೇ. ಈಗ ಇವರು ಮಗಳಿಗೆ ಮತ್ತು ನನಗೆ ತಲೆ ಎಣ್ಣೆ ಹಚ್ಚಿ ತಲೆ ಬಾಚಬೇಕು. ನೀವು ಹೇಳ್ದಂತೆ ಎಲ್ಲ ನೋಡಿದ್ರಿ ಅಷ್ಟೇ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಾದರೆ ಮರೀದೆ ಫಾಲೋ ಮಾಡಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.